ಇದೇ ಹಾವಲೆ ನಾಗಮಣಿ ಕೂಡ ಇರೋದು. ಅಸಂಭವ, ಅಸಾಧ್ಯ. ನನ್ನ ಶಕ್ತಿಯನ್ನು ಮೀರಿಸುವ ಶಕ್ತಿ ಇನ್ನೊಂದಿದೆಯಾ? ಇದು ನನಗಾದ ಅವಮಾನ ಅಲ್ಲ, ನನ್ನ ಸಾಧನೆಗೆ, ನನ್ನ ಮಹಾಕಾಲನಿಗಾದ ಅವಮಾನ. ನನ್ನ ಹೆಸರು ಜೈ ಮಹಾಕಾಲ. ಅರ್ಜುನ್, ಅರ್ಜುನ್, ಅಲ್ಲ, ಈ ವಿಷ್ಣು ಎಲ್ಲೋದ? ಯಾವಾಗಲೂ ಹೋಗ್ಬೇಕಾರೆ ನನ್ಗೊಂದು ಮಾತು ಹೇಳ್ಬಿಟ್ಟು ಹೋಗ್ತಿದ್ದ. ಆದ್ರೆ ಯಾಕೆ ಇವತ್ತು ಈ ರೀತಿ ಮಾಡ್ದ ಇವನು? ಏನೋ ಇದು, ಒಬ್ಬರೇ ಬರ್ತಾ ಇದೆಯಾ? ಮತ್ತೆ ಯಾರ ಜೊತೆ ಬರ್ಬೇಕಿತ್ತಜ್ಜಿ? ಏನ್ ಹೀಗೆ ಹೇಳ್ತಾ ಇದೀಯ ಅರ್ಜುನ್? ನಿಮ್ಮಪ್ಪ ನಿನ್ ಜೊತೆ ಬರ್ಲಿಲ್ವಾ? ಅಪ್ಪನ ಜೊತೆನಾ? ಇಲ್ಲಮ್ಮ. ಇಷ್ಟಕ್ಕೂ ನೀವಲ್ಲ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಅಪ್ಪ ಎಲ್ಲಿ ಹೋದ್ರು? ಅರ್ಜುನ್, ಅದು ಏನು ಅದು? ಅಂಕಲ್ಲು. ಅಂಕಲ್ಲು ಏನೋ ಅದು? ಅಂಕಲ್ ಅಂಕಲ್ ಅಂತಿದ್ಯಾ? ಅಂಕಲ್ಗೇನಾಯ್ತು? ಏ ನಂದ, ಏನು ಅಂತ ಹೇಳು. ಯಾಕೆ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ಯಾ? ನಾನು ನೋಡಿದ ದೃಶ್ಯ ತುಂಬಾ ಭಯಾನಕವಾಗಿತ್ತು. ನೋಡು, ಮೊದಲೇ ನಾವು ಆತಂಕದಲ್ಲಿದ್ದೀವಿ, ಸಾಯೋ ಸ್ಥಿತಿಲಿದ್ದೀವಿ. ಅದೇನಾಯ್ತು ಅಂತ ಸರಿಯಾಗಿ ಹೇಳು. ನೀನು ಹೇಳ್ತಾ ಇರೋದು ನಿಜ ನಂದ? ಸತ್ಯವಾಗ್ಲು ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ನಾನು ಸಹ ಅವ್ರ ಹಿಂದೆ ಸ್ವಲ್ಪ ದೂರ ಓಡಿದೆ. ಆದ್ರೆ ಆ ಹಾವು ಅಂಕಲ್ನ ತುಂಬಾ ಫಾಸ್ಟಾಗಿ ಅಟ್ಟಿಸ್ಕೊಂಡು ಹೋಗ್ತಾ ಇತ್ತು. ಆಮೇಲೆ ಅಂಕಲ್ ಯಾವ ಕಡೆ ಹೋದ್ರು, ಹಾವು ಯಾವ ಕಡೆ ಅಟ್ಟಿಸ್ಕೊಂಡು ಹೋಯ್ತು
ಏನೂ ಗೊತ್ತಾಗಲಿಲ್ಲ. ನಾನು ಇದಿಲ್ಲದೆ ಹಾಗೆ ಮನೆಗೆ ಬಂದ್ಬಿಟ್ಟೆ. ನಂದವ್ರೆ, ನೋಡೋದಕ್ಕೆ ಆ ಹಾವು ಹೇಗಿತ್ತು? ಸಾಮಾನ್ಯ ಹಾವುಗಳಿಗಿಂತ ಆ ಹಾವು ತುಂಬ ದಪ್ಪವಾಗಿತ್ತು. ಆ ಹಾವಿಗೆ ಸ್ವಲ್ಪ ಗೋಲ್ಡನ್ ಕಲರ್ ಮಿಕ್ಸ್ ಆಗಿತ್ತು. ಈ ನಂದವ್ರು ಹೇಳ್ತಾ ಇರೋದನ್ನ ಕೇಳ್ತಾ ಇದ್ರೆ ನನ್ನನ್ನು ಆವತ್ತು ಕಾಪಾಡೋದಕ್ಕೆ ಬಂದ ದೈವಿ ನಾಗನೇ ಅನ್ನಿಸ್ತಾ ಇದೆ. ಆ ದೈವಿ ನಾಗಕ್ಕೂ ವಿಷ್ಣುಗೂ ಏನ್ ದ್ವೇಷ? ಆ ನಾಗ ಯಾಕೆ ವಿಷ್ಣುನ ಅಟ್ಟಿಸ್ಕೊಂಡು ಹೋಯ್ತು? ಅರ್ಜುನ್, ನಂದ ಹೇಳ್ತಾ ಇರೋದನ್ನ ಕೇಳಿದ್ರೆ ನಂಗೆ ತುಂಬಾ ಭಯ ಆಗ್ತಾ ಇದೆ ಕಣೋ. ನಿಮ್ಮಪ್ಪಂಗೆ ಏನಾದರೂ ಅನಾಹುತ ಆಗೋಕ್ಕಿಂತ ಮುಂಚೆ ಮೊದಲು ಹೋಗಿ ಅವ್ರನ್ನ ಮನೆಗೆ ಕರ್ಕೊಂಡ್ ಬಂದ್ಬಿಡಪ್ಪ. ಅರ್ಜುನ್ ನೋಡು, ಈಗ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ನಿಮ್ಮಮ್ಮ ಹೇಳ್ದಾಗ ಮಾಡು, ಹೋಗಪ್ಪ. ಸರಿ ಅಜ್ಜಿ. ನಂದ ಬಾ. ನನ್ನ ಸಾಧನೆಯ ಹಾದಿಯಲ್ಲಿ ಇಂಥ ಒಂದು ಸೋಲಿನ ಅನುಭವ ನನಗೆ ಹಿಂದೆ ಎಂದೂ ಆಗಿರಲಿಲ್ಲ. ಆ ಶಕ್ತಿ ಯಾವುದು? ನನ್ನ ಶಕ್ತಿಗೆ ಸವಾಲೊಡ್ಡುವ ಅಮೋಘ ಶಕ್ತಿ. ಇಂಥ ಒಂದು ಶಕ್ತಿ ಇರಬಹುದು ಅನ್ನೋ ಸಣ್ಣ ಸಂದೇಹ ಕೂಡ ನನ್ನಲ್ಲಿರಲಿಲ್ಲ. ಅದೇ ಈಗ ಆಗಿರೋ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಇಂಥ ಒಂದು ಶಕ್ತಿ ಇರಬಹುದು ಅನ್ನೋ ಸಂದೇಹ ಬರ್ತಾ ಇದೆ. ಒಂದು ನನ್ನ ಶಕ್ತಿ ಉಳಿಬೇಕು, ಇಲ್ಲ ಆ ಶಕ್ತಿ ಉಳಿಬೇಕು. ಜೈ ಮಹಾಕಾಲ. ಅಯ್ಯೋ ದೇವ್ರೆ, ಯಾಕೆ ಹೀಗಾಗ್ತಾ ಇದೆ? ಎಲ್ಲ ಸರಿ ಹೋಯ್ತು, ನಾವೆಲ್ಲರೂ ಸಂತೋಷವಾಗಿರಬಹುದು ಅನ್ನೋ ಸಮಯದಲ್ಲಿ ಯಾಕೆ ಹೀಗಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ಕಡೆ ನೆಮ್ಮದಿಯಾಗಿ ಸಾಯಕ್ಕೂ ಆಗಲ್ಲ, ಪ್ರಶಾಂತವಾಗಿ ಬದುಕೋಕ್ಕೂ ಆಗಲ್ಲ. ಅತ್ತೆ, ಸಾಯ ಮಾತೆಲ್ಲ ಯಾಕೆ ಆಡ್ತಾ ಇದ್ದೀರಾ? ಮತ್ತಿನ್ನೇನು ಅಮೃತ, ನೀನೇ ನೋಡಿದ್ಯಲ್ಲ ನೆನ್ನೆ, ನಿನ್ ಬಾಯಿ ಹರಕೆಯಿಂದ ದೇವರ ಆಶೀರ್ವಾದದಿಂದ ಇವ್ರು ವಾಪಸ್ ಮನೆಗೆ ಬಂದ್ರು, ನಮ್ಮೆಲ್ಲರನ್ನ ಸೇರಿದ್ರು. ಆದ್ರೆ ಈಗ ಆಘಾತದ ಮೇಲೆ ಆಘಾತ, ಹೊಡೆತದ ಮೇಲೆ ಹೊಡೆತ. ಯಾರಿಗೆ ತಾನೇ ಇದನ್ನೆಲ್ಲ ತಡ್ಕೊಳಕ್ಕಾಗತ್ತೆ ಹೇಳು? ಅದರಲ್ಲೂ ತಾಳಿ ಕಟ್ಟಿದ ಗಂಡಂಗೆ ಹೀಗಾಗ್ತಿದೆ ಅಂತ ಗೊತ್ತಾದಾಗ ಯಾವ ಹೆಂಡತಿದಾನೆ ಸಮಾಧಾನದಿಂದ ಇರೋಕ್ಕಾಗತ್ತೆ ಹೇಳು? ಅತ್ತೆ, ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇದೆ ಅಲ್ವಾ? ನಾನೇನೇ ನೋಡಿದ್ರು ಅದು ನಡೆದೇ ನಡೆಯುತ್ತೆ ಅಂತ ಹೇಳ್ತಾ ಇರ್ತೀರಾ ಅಲ್ವಾ? ನಾನು ಹೇಳ್ತಾ ಇದ್ದೀನಿ, ಮಾವ ಕ್ಷೇಮವಾಗಿ ಮನೆಗೆ ಬಂದೇ ಬರ್ತಾರೆ. ನಂದ ಮತ್ತೆ ಅರ್ಜುನ್ ಅವರು ಮಾವ ಎಲ್ಲೇ ಇದ್ರು ಹುಡುಕಿ ಮನೆಗೆ ಕರ್ಕೊಂಡು ಬಂದೇ ಬರ್ತಾರೆ. ನೀವು ಧೈರ್ಯವಾಗಿರಿ. ಅಮೃತ, ಈ ನಿನ್ನ ಸಾಂತ್ವನದ ಮಾತುಗಳೇ ನನಗೆ ಸಮಾಧಾನ, ಧೈರ್ಯ ತಂದ್ಕೊಡೋದು. ಅಯ್ಯೋ, ನನ್ನ ಮಗನಿಂದೆ ಆ ನಾಗಿನ ಏನಾದ್ರೂ ಬಿದ್ದಿದ್ದಾಳ? ದೇವ್ರೆ, ಹೇಗಾದ್ರೂ ಮಾಡಿ ನನ್ನ ಮಗನ್ನ ಅವಳ ಕೈಯಿಂದ ಕಾಪಾಡು, ಆ ನಾಗಿನಿ ಕೈಯಿಂದ ಕಾಪಾಡು.
ಮಹಾಕಾಲ. ಓಯ್ ಮಹಾಕಾಲ. ಭೂಮಿ ಋಣನೇ ಆಗ್ಲಿ, ಅನ್ನದ ಋಣನೇ ಆಗ್ಲಿ, ಯಾವ ಕ್ಷುದ್ರ ಶಕ್ತಿಯಿಂದ ಆದ್ರೂ ದೈವ ಶಕ್ತಿಯಿಂದ ಆದ್ರೂ ಕಿತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಹಣೆಯಲ್ಲಿ ಅನ್ನದ ಋಣ, ಭೂಮಿ ಋಣ ಇದ್ರೆ ಖಂಡಿತ ನಾನು ನಿಮ್ಮನ್ನು ಬದುಕಿಸ್ಕೋತೀನಿ. ಆದ್ರೆ ಒಂದು ಆಯುಷ್ಯ ಭೈರವ ಹೋಮ ಮಾಡಬೇಕಾಗುತ್ತೆ. ಆ ಹೋಮದ ಪ್ರತಿಫಲದಿಂದ ನೀವೇನಾದ್ರೂ ಬದುಕುಳಿದ್ರೆ ನಿಮಗೆ ಪುನರ್ಜನ್ಮ ಸಿಕ್ಕ ಹಾಗೆ. ಜೈ ಮಹಾಕಾಲ. ಯಾಕೋ ಇಬ್ರು ಸಪ್ಪಗಿದ್ದೀರಾ? ವಿಷ್ಣು ಬರ್ಲಿಲ್ವಾ? ಇಲ್ಲ ಅಜ್ಜಿ, ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಅಲ್ಲ, ನಂದ ಹೇಳಿದ್ನಲ್ಲ ನಿಮ್ಮಪ್ಪನ ಹಾವು ಅಟ್ಟಿಸ್ಕೊಂಡು ಹೋಯ್ತು ಆ ಕಡೆ ಅಂತ, ಅಲ್ಲಿಗೆ ಹೋಗಿ ನೋಡ್ಲಿಲ್ವಾ? ಆಂಟಿ ಎಲ್ಲ ಕಡೆ ಹುಡುಕಿದ್ವಿ, ಆದರೆ ಅಂಕಲ್ ಎಲ್ಲೂ ಸಿಗಲೇ ಇಲ್ಲ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು, ಎಲ್ಲಿ ಅಂತ ಹುಡ್ಕೋದು? ನನಗಂತೂ ಕೈ ಕಾಲೇ ಆಡ್ತಾ ಇಲ್ಲ. ಇಷ್ಟೊಂದು ಗಾಬರಿ ಆದ್ರೆ ಹೇಗಮ್ಮ? ಸ್ವಲ್ಪ ತಾಳ್ಮೆಯಿಂದ ಇರು. ನನ್ನ ಸ್ಥಿತಿನ ನೀವ್ ಯಾರು ಅರ್ಥನೇ ಮಾಡ್ಕೋತಾ ಇಲ್ಲ. ಇಲ್ಲ, ಹೇಗಾದ್ರೂ ಮಾಡಿ ವಿಷ್ಣುನ ಹುಡುಕ್ಲೇಬೇಕು. ನಡೀರಿ, ಎಲ್ಲರೂ ಹೋಗೋಣ, ಒಬ್ಬೊಬ್ರು ನನ್ನ ಕಡೆ ಹುಡ್ಕೋಣ. ಅಜ್ಜಿ, ಈಗ ಅದೆಲ್ಲ ಆಗೋ ಮಾತಾ? ಯಾಕೂ ಆಗೋದಿಲ್ಲ. ಇನ್ನೂ ಕತ್ಲಿದೆ. ಈ ಕತ್ಲಲ್ಲಿ ಎಲ್ಲಿ ಅಂತ ಹುಡ್ಕೋದು ನಾವೆಲ್ಲ? ಹಾಗಂತ ನಿಮ್ಮಪ್ಪಂಗೆ ಏನಾದ್ರೂ ಪರವಾಗಿಲ್ಲ ಅಂತ ನಾವೆಲ್ಲ ಸುಮ್ಮನೆ ಕೂತ್ಕೋಬೇಕಾ? ಹೇಳು. ಅಮ್ಮ, ಸುಮ್ಮನೆ ಇರೋಣ ಅಂತ ನಾನು ಎಲ್ಲಿ ಹೇಳಿದೆ? ಬೆಳಿಗ್ಗೆ ಆಗಲಿ ಎಲ್ಲ ಕಡೆ ಹೋಗಿ ಹುಡ್ಕೋಣ. ಅಜ್ಜಿ, ಅರ್ಜುನ್ ಅವ್ರು ಹೇಳ್ತಾ ಇರೋದು ಸರಿ ಅಂತ ಅನಿಸ್ತಾ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಹಾಕಾಲ.
ಬಾಬಾ ನೀವು ನಮ್ಗೆ ಇವತ್ತು ಪುನರ್ಜನ್ಮ ಕೊಟ್ಬಿಟ್ರಿ ಬಾಬಾ. ಹೌದು ಬಾಬಾ, ನಿಮ್ಮಿಂದ ನಮ್ಗೆ ಇವತ್ತು ಪುನರ್ಜನ್ಮ ಸಿಕ್ಕ ಹಾಗಾಯ್ತು. ನಿಮಗೆ ಪುನರ್ಜನ್ಮ ಕೊಟ್ಟಿದ್ದು ನಾನಲ್ಲ, ನಿಮ್ಮ ಹಣೆಯಲ್ಲಿ ಇನ್ನೂ ಆಯಸ್ಸು ಬರೆದಿತ್ತು, ಅದಕ್ಕೆ ಬದುಕದು. ನಿಮ್ಮ ಮೇಲೆ ಪ್ರಹಾರ ಮಾಡಿದ ಸರ್ಪ ಅಂತಿಂತ ಸರ್ಪ ಅಲ್ಲ, ಅದು ನಿಮ್ಮ ಮೇಲೆ ಪ್ರಹಾರ ಮಾಡಿದೆ ಅಂದ್ರೆ ಮತ್ತೊಮ್ಮೆ ಪ್ರಯತ್ನ ಮಾಡೇ ಮಾಡ. ಅಷ್ಟರಲ್ಲಿ ಅದು ಯಾವುದು ಅಂತ ಕಂಡುಹಿಡಿದು ಅದನ್ನ ಸಂಹಾರ ಮಾಡಬೇಕು. ಇಲ್ಲದೆ ಹೋದ್ರೆ ನಿಮ್ಮ ಅಂತ್ಯನ ಯಾರಿಂದಲೂ ತಡೆಯೋದಕ್ಕಾಗೋದಿಲ್ಲ. ಏನಾಯ್ತು ಬಾಬಾ, ಆ ಹಾವು ಬೇರೆ ಬೇರೆ ಯಾರೂ ಅಲ್ಲ, ನಮ್ಮ ಅರ್ಜುನ್. ಏನ್ ಹೇಳ್ತಾ ಇದೀಯ ವಿಷ್ಣು? ಸತ್ಯ ಬಾಬಾ, ಆ ಹಾವು ಬೇರೆ ಯಾರೂ ಅಲ್ಲ, ನಮ್ಮ ಅರ್ಜುನೇ ಅದು. ನಿಮ್ಮ ಮಾತನ್ನ ನಾನು ನಂಬೋದಕ್ಕಾಗ್ತಾ ಇಲ್ಲ. ನಾನೇ ನಿಮ್ಮ ಮನೆಗೆ ಬಂದು ಸ್ವತಃ ಪರೀಕ್ಷೆ ಮಾಡ್ತೀನಿ. ಅದು ಅರ್ಜುನ್ ಹೌದಾ ಅಲ್ವಾ ಅಂತ ನೋಡ್ತೀನಿ. ಈಗ ನೀವಿನ್ ಹೊರಡಿ, ಭಯ ಪಡಬೇಡಿ, ಏನೂ ಆಗಲ್ಲ, ಹೊರಡಿ.